ಕ್ರಿಸ್ತೀಯ ಜೀವನ ಜಯಭರಿತವಾದಂಥ ಜೀವನ. ನಿಂತ ನೀರಲ್ಲ, ಅದು ಹರಿಯುವಂತ ನೀರಾಗಿದೆ. ನಾವು ಅನೇಕ ವಿಷಯಗಳಲ್ಲಿ ಹಗುರವಾಗಿ ಸಲೀಸಾಗಿ ಬಿಟ್ಟು ಬಿಡುತ್ತೇವೆ. ಏನು ಬಿಟ್ಟರು ಕೂಡ ನಿನ್ನ ನಂಬಿಕೆಯನ್ನ ಗಟ್ಟಿಯಾಗಿ ಹಿಡುಕೋ. ನಿನ್ನ ನಂಬಿಕೆಯನ್ನ ನೀನು ಬಿಡಬೇಡ. ಸತ್ತು ಹೋದಂತ ಮಗಳು ತಿರುಗಿ ಎದ್ದು ಬರುವಳು. ನಿಮ್ಮ ರೋಗ ಎಷ್ಟೇ ಭಯಂಕರವಾಗಿರಬಹುದು, ನಿಮ್ಮ ಸಮಸ್ಯೆ ಎಷ್ಟೋ ಘೋರವಾಗಿರಬಹುದು, ನಿಮ್ಮ ಸಾಲದ ಹೊರೆ ತೀರಿಸಲಾರದಷ್ಟು ದೊಡ್ಡದಾಗಿರಬಹುದು, ನಿಮ್ಮ ಅವಶ್ಯಕತೆ ಬಹಳ ದೊಡ್ಡದಾಗಿರಬಹುದು. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಂಬಿಕೆಯನ್ನ ಮಾತ್ರ ಬಿಟ್ಟು ಬಿಡಬೇಡ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿರುವಂಥ ವಿಷಯ, ಎಂದಿಗೂ ಬಿಟ್ಟು ಬಿಡಬೇಡ. ಸ್ತೋತ್ರ. ಈ ಒಂದು ಶಿರೋನಾಮದಲ್ಲಿ ಈ ದಿನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ನೋಡ್ರಿ, ಕ್ರಿಸ್ತೀಯ ಜೀವನ ಜಯಭರಿತವಾದಂಥ ಜೀವನ. ಕ್ರಿಸ್ತೀಯ ಜೀವನ ನಿಂತ ನೀರಲ್ಲ, ಅದು ಹರಿಯುವಂಥ ನೀರಾಗಿದೆ. ನಮ್ಮ ಅನುದಿನ ಜೀವಿತದಲ್ಲಿ ಅನೇಕ ಸಾರಿ ಅನೇಕ ಸಂಗತಿಗಳನ್ನು ನಾವು ಬಿಟ್ಟು ಕೊಡುತ್ತೇವೆ, ಬಿಟ್ಟು ಬಿಡುತ್ತೇವೆ. ಆದರೆ ಈ ದಿನ ದೇವರು ನಮ್ಮೊಂದಿಗೆ ಮಾತನಾಡುತ್ತಾ ಹೇಳುತ್ತಿದ್ದಾರೆ, ಬಿಟ್ಟು ಬಿಡಬೇಡ. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಸೋತು ಹೋಗದೆ ಬೆದೆಸ್ತಾ ಕೊಳದ ಬಳಿಯಲ್ಲಿ ಮಲಗಿದ್ದಂಥ ಒಬ್ಬ ಮನುಷ್ಯನ ಕುರಿತಾಗಿ ನೋಡ್ತೇವೆ. ಅವನ ರೋಗಕ್ಕೆ 38 ವರ್ಷದಿಂದ ಒಂದೇ ಸ್ಥಳದಲ್ಲಿ ರೋಗಗ್ರಸ್ತನಾಗಿ ಬಿದ್ದಿದ್ದಾನೆ. ಅವನ ವಯಸ್ಸು 38 ಅಲ್ಲ, ಅವನ ರೋಗಕ್ಕೆ 38 ವಯಸ್ಸು. ಘೋರ ವ್ಯಾಧಿ ಪೀಡಿತನಾಗಿ, ನಡೆಯಲಾರದವನಾಗಿ, ಇರುವ ಸ್ಥಳದಲ್ಲೇ ಬಿದ್ದುಕೊಂಡಿದ್ದ. ಅವನು ಪಾರ್ಶ್ವರೋಗಿಯಾಗಿದ್ದ. ಅವನಿಗೆ ಸಹಾಯ ಮಾಡಲು ಯಾರೂ ಇರಲಿಲ್ಲ. ಕುಟುಂಬಸ್ಥರು ಕೈ ಬಿಟ್ಟಿದ್ದರು, ಡಾಕ್ಟರ್ಗಳು ಕೈ ಬಿಡಲ್ಪಟ್ಟಿದ್ದರು. ಆದರೆ ಆ ಬೆದಸ್ತ ಎಂಬಂಥ ಆ ಸ್ಥಳದಲ್ಲಿ ಒಂದು ಕೊಳ ಇತ್ರಿ. ವರ್ಷಕ್ಕೆ ಒಂದು ಸಾರಿ ಒಬ್ಬ ದೇವದೂತನು ಆ ನೀರನ್ನು ಕುಲುಕುವಾಗ ಫಸ್ಟ್ ಯಾರು ಜಂಪ್ ಮಾಡ್ತಾರೋ ಅವರಿಗೆ ಅದ್ಭುತ ನಡೆಯುತ್ತಾ ಇತ್ತು. ಇವನು 38 ವರ್ಷ ಆ ಸ್ಥಳದಲ್ಲಿ ಇದ್ದರೂ ಕೂಡ, ವರ್ಷ ಕಣ್ಣಾರೆ ಅದನ್ನು ಕಾಣುತ್ತಾ ಇದ್ದರೂ ಕೂಡ ಅವನ ಜೀವನದಲ್ಲಿ ಮಾತ್ರ ಅದ್ಭುತ ನಡೆಯಲಿಲ್ಲ. ಇವನು ಜಿಗಿಯುವುದರೊಳಗಾಗಿ, ಇವನು ಮೊದಲನೇದಾಗಿ ಹೋಗುವ ಮುಂಚಿತವಾಗಿ ಯಾರೋ ಜಿಗಿದು ಅದ್ಭುತವನ್ನು ಹೊಂದಿಕೊಂಡು ಹೋಗಿ ಬಿಡುತ್ತಾ ಇದ್ದರು. ಹೀಗೆ ಅವನು ದೀರ್ಘ ವರ್ಷಗಳು, 38 ವರ್ಷಗಳಾದರೂ ಸಹ ಅವನ ಅದೇ ಸ್ಥಳದಲ್ಲಿ ಬಿದ್ದಿದ್ದನು. ನೋಡ್ರಿ, ಬೇರೆ ಯಾರಾದರೂ ಇದ್ದರೆ ಈ ಜೀವನವೇ ಬೇಡಪ್ಪ, ಆತ್ಮಹತ್ಯೆ ಮಾಡಿಕೊಂಡು ಬಿಡೋಣ. 38 ವರ್ಷ, ಜೀವನದ ಅರ್ಧ ಭಾಗದಷ್ಟು ಒಂದೇ ಸ್ಥಳದಲ್ಲಿ ಮಲಗಿ, ಒಂದೇ ಸ್ಥಳದಲ್ಲಿ ರೋಗದ ಅವಸ್ಥೆಯಲ್ಲಿ ಇದ್ದೇನೆ ಎಂಬುದಾಗಿ ಆ ವ್ಯಕ್ತಿ ಬಿಟ್ಟು ಕೊಡಲಿಲ್ಲ, ಸೋತು ಹೋಗಲಿಲ್ಲ. ಅವನೊಳಗೆ ಒಂದು ನಂಬಿಕೆ ಇತ್ತರೆ, ಒಂದಲ್ಲ ಒಂದು ದಿನ ನಾನು ಫಸ್ಟು ಈ ನೀರಿನೊಳಗೆ ಜಂಪ್ ಮಾಡ್ತೇನೆ, ಓ ಸ್ತೋತ್ರ, ನಾನು ಸೌಖ್ಯವನ್ನು ಹೊಂದಿಕೊಳ್ತೇನೆ ಎಂಬುದಾಗಿ ಒಂದು ನಂಬಿಕೆ ಇತ್ತು. ಅವನು ಬಿಟ್ಟು ಕೊಡದವನಾಗಿದ್ದನು, ಅಥವಾ ಬಿಟ್ಟು ಅವನು ಬಿಡಲಿಲ್ಲ. ಯೇಸು ಸ್ವಾಮಿ ಎಲ್ಲ ಸಂಗತಿಗಳನ್ನು ನೋಡಿ ಮೊಟ್ಟ ಮೊದಲು ಅವನ ಬಳಿ ಬಂದು ಕೇಳುತ್ತಾ ಇದ್ದಾರೆ, ಮಗನೇ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಅವನ ಬೇಸರ ಇಲ್ಲದ ಜೀವನವನ್ನು ನೋಡಿ, ಬಿಟ್ಟು ಕೊಡದ ಜೀವನವನ್ನು ನೋಡಿ ಯೇಸು ಸ್ವಾಮಿ ಕೇಳುತ್ತಾ ಇದ್ದಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಹೌದು ಸ್ವಾಮಿ ಅಂತ ಹೇಳಿದಾಗ ದೇವರು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದಾಗ, ಓ ಸ್ತೋತ್ರ, 38 ವರ್ಷ ಹಾಸಿಗೆ ಇವನನ್ನು ಹೊತ್ತುಕೊಂಡಿತ್ತು. ಈಗ ಇವನು ಹಾಸಿಗೆಯನ್ನು ಹೊತ್ತುಕೊಂಡು ನಡೆದು ತನ್ನ ಜೀವಿತದಲ್ಲಿ ಅದ್ಭುತವನ್ನು ಪಡೆದುಕೊಂಡ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ನಾವು ಅನೇಕ ವಿಷಯಗಳಲ್ಲಿ ಹಗುರವಾಗಿ ಸಲೀಸಾಗಿ
ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬಿಟ್ಟು ಬಿಡ್ತೇವೆ. ಪಾಸ್ಟರ್ ಇದು ನಡೀತಾ ಇಲ್ಲ, ಆಗ್ತಾ ಇಲ್ಲ, ನಾನು ಫಾಸ್ಟಿಂಗ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಏನೂ ನಡೀತಾ ಇಲ್ಲ ಪಾಸ್ಟರ್, ನಾನು ಇನ್ನು ಮೇಲೆ ಬಿಟ್ಟು ಬಿಡ್ತೇನೆ. ನಮ್ಮ ಜೀವಿತದಲ್ಲಿ ಕೂಡ ಬಿರುಗಾಳಿ ಬೀಸಿದರು, ಅಲೆಗಳು ಹೊಡೆದರು, ಕಷ್ಟ ಸಂಕಷ್ಟಗಳು ಎದುರಾದರೂ ನಾವು ಬಿಟ್ಟು ಬಿಡದೆ ಮುನ್ನುಗ್ಗಬೇಕು. ಕೆಲವು ಸಂಗತಿಗಳನ್ನು ನಾವು ಬಿಡಬಾರದ್ರಿ. ನಿಮ್ಮನ್ನು ಬಲಪಡಿಸುವುದಕ್ಕೆ ಒಂದು ಚಿಕ್ಕ ಕಥೆಯನ್ನು ನಿಮಗೆ ಹೇಳುತ್ತೇನೆ. 2 ಕಪ್ಪೆಗಳು ಒಂದು ದೊಡ್ಡ ಮೊಸರಿನ ಮಡಿಕೆಯಲ್ಲಿ ಬಿದ್ದು ಬಿಟ್ಟುವಂತೆ. 2 ಕೂಡ ಟ್ರೈ ಮಾಡ್ತಾ ಇದೆ. ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅದರಿಂದ ಬರಲಿಕ್ಕೆ ಆಗಲಿಲ್ಲ. ಒಂದು ಕಪ್ಪೆ ಸೊರಗಿ ಇನ್ನು ಮೇಲೆ ನನ್ನಿಂದ ಆಗೋದಿಲ್ಲ ಎಂಬುದಾಗಿ ಹಾಗೆ ಇತ್ತ. ಆದರೆ ಇನ್ನೊಂದು ಕಪ್ಪೆ ಎಡಬಿಡದೆ ಜಿಗಿದು ಅದು ಏನು ಮಾಡ್ತಾ ಅಂತ ಹೇಳಿದ್ರೆ ಟ್ರೈ ಮಾಡ್ತಾನೆ ಇತ್ತು. ಆ ಮೊಸರು ಅದು ಗಟ್ಟಿಯಾಗಿ ಅದರ ಮೇಲೆ ನಿಂತ್ಕೊಂಡು ಹೇಗೋ ಅದರಿಂದ ಜಂಪ್ ಮಾಡಿ ಹೊರಗೆ ಬರಲಿಕ್ಕೆ ಸಾಧ್ಯವಾಯಿತು. ಆದರೆ ಇನ್ನೊಂದು ಕಪ್ಪೆ ಅದರಲ್ಲೇ ಇದ್ದು ಬಿಟ್ಟು ಕೊಟ್ಟು ಅದು ಸತ್ತು ಬಿಟ್ಟಿತು. ಪ್ರೀತಿ ಉಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಬಿಟ್ಟು ಕೊಡಬಾರದ್ರಿ. ಏನೇ ಬರಲಿ, ಏನೇ ನಡೆಯಲಿ, ಹಲ್ಲೆಲೂಯಾ, ನಮ್ಮ ಜೀವಿತದಲ್ಲಿ ಸ್ತೋತ್ರ ಯಾವ ಸಂಗತಿಗಳೇ ಬರಲಿ, ನಾವು ಬಿಟ್ಟು ಕೊಡಬಾರದು. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಬಿಟ್ಟು ಕೊಡಬಾರದು. ಪಾಸ್ಟರ್ ಅದ್ಭುತ ನಡೀತಾ ಇಲ್ಲ ಅಂತ ಹೇಳಿ ಬೇಸರಗೊಳ್ಳಬೇಡ್ರಿ, ಬಿಟ್ಟು ಬಿಡಬೇಡ್ರಿ. ಅದ್ಭುತ ನಡೀತದೆ. ಪಾಸ್ಟರ್ ಪ್ರಾರ್ಥನೆಗೆ ಉತ್ತರನೇ ಸಿಗ್ತಾ ಇಲ್ಲ, ಬೇಸರಗೊಳ್ಳಬೇಡ್ರಿ, ದೇವರು ಉತ್ತರ ಕೊಡ್ತಾರೆ. ಪಾಸ್ಟರ್ ಸೇವೆಯಲ್ಲಿ ಫಲನೇ ಕಾಣುತ್ತಾ ಇಲ್ಲ, ಸೋತು ಹೋಗಬೇಡ್ರಿ. ತಕ್ಕ ಸಮಯದಲ್ಲಿ ಆತ್ಮಗಳ ಕೊಯ್ಲನ್ನು ದೇವರು ಕೊಡುತ್ತಾರೆ. ಹಾಗಾದ್ರೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಬಿಟ್ಟು ಬಿಡದೆ ಮುನ್ನುಗ್ಗುತ್ತಾ ಇರಬೇಕು. ಹಲ್ಲೆಲೂಯಾ, ನಾವು ಮುಂದುವರಿಯುತ್ತಾನೇ ಇರಬೇಕು. ಹಾಗಾದ್ರೆ ದೇವ ಮಕ್ಕಳು ಯಾವ ವಿಷಯಗಳನ್ನು ಬಿಡಬಾರದು? ಮೊದಲನೇದಾಗಿ ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ. ಏನು ಬಿಡಬಾರ್ದ್ರಿ? ನಂಬಿಕೆಯನ್ನು ಬಿಟ್ಟು ಬಿಡಬಾರದು. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಚನ. ಅವರು ಆಡಿದ ಮಾತನ್ನ ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಈ ಮಾತನ್ನ ಯೇಸು ಸ್ವಾಮಿ ಸಭಾಮಂದಿರದ ಅಧಿಕಾರಿಗೆ ತಿಳಿಸುತ್ತಾ ಇದ್ದಾರೆ. ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸಿದ ಕಾಲದಲ್ಲಿ ಒಬ್ಬ ಸಭಾ ಮಂದಿರದ ಅಧಿಕಾರಿ, ಅವನ ಹೆಸರು ಯಾಯಿರ್ ಎಂಬುದಾಗಿ. ಅವನು ಯೇಸುವಿನ ಬಳಿಗೆ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು, ಸ್ವಾಮಿ, ನನ್ನ ಮಗಳು ಬಹಳ ಸೀರಿಯಸ್ ಆಗಿದ್ದಾಳೆ, ನೀವು ಬಂದು ಸೌಖ್ಯ ಕೊಡಬೇಕು, ನನ್ನ ಮಗಳ ಮೇಲೆ ಕೈ ಇಟ್ಟರೆ ಸಾಕು, ನನ್ನ ಮಗಳು ಬದುಕಿಕೊಳ್ಳುವಳು, ನೀವು ಮನೆಗೆ ಬನ್ರಿ ಎಂಬುದಾಗಿ ಕರೆದಾಗ ಅವನ ಒಳ್ಳೆ ಸಂಗತಿಗಳನ್ನು, ಒಳ್ಳೆ ಗುಣವನ್ನು ನೋಡಿ ಯೇಸು ಸ್ವಾಮಿ ಹೇಳಿದ್ರು, ಬಾಪ ನಾನು ಹೋಗೋಣ ಎಂಬುದಾಗಿ. ಅವನ ಮನೆಗೆ ಹೋಗುವ ಮಾರ್ಗದಲ್ಲಿ ಅದರ ಮಧ್ಯದಲ್ಲಿ 12 ವರ್ಷ ರಕ್ತ ಕುಸುವ ಸ್ತ್ರೀ ಯೇಸು ಸ್ವಾಮಿ ಬಳಿಗೆ ಬಂದು ಯೇಸುವಿನ ಬಟ್ಟೆಯನ್ನು ಮುಟ್ಟಿದಳು. ಅವಳಿಗೆ ಸೌಖ್ಯವಾಯಿತು. ಅಲ್ಲಿ ಕೆಲವೊಂದು ವಿಷಯಗಳು ಮತ್ತೆ ಅಲ್ಲಿ ಒಂದು ಸ್ವಲ್ಪ ತಡವಾಯಿತು. ಹಾಗೆ ಪ್ರಯಾಣ ಮಾಡುತ್ತಾ ಇನ್ನೇನು ಮನೆಗೆ ಹೋಗುವ ಮಧ್ಯದ ದಾರಿಯಲ್ಲಿ ಯಾಯಿರನ ಕಡೆಯವರು ಬಂದು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಮನೆಗೆ ಬರುವುದು ಬೇಡ, ಆಲ್ರೆಡಿ ನಿನ್ನ ಮಗಳು ತೀರಿ ಹೋದಳು, ಆಲ್ರೆಡಿ ತೀರಿ ಹೋಗಿಬಿಟ್ಟಿದ್ದಾಳೆ, ಇನ್ನೇನಿದ್ರು ಶವ ಸಂಸ್ಕಾರದ ಆರಾಧನೆಯನ್ನು ಮಾಡುವುದಕ್ಕೆ ರೆಡಿ ಮಾಡೋಣ. ಆಗ ಯೇಸು ಸ್ವಾಮಿ ಸಭಾ ಮಂದಿರದ ಅಧಿಕಾರಿಯಾದಂಥ ಯಾಯಿರನಿಗೆ ನೋಡಿ ಹೇಳುತ್ತಿದ್ದಾರೆ, ಯಾಯಿರನೇ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನಮ್ಮ ಜೀವಿತದಲ್ಲಿ ನಂಬಿಕೆ ಇರಬೇಕ್ರಿ. ಆ ಯಾಯಿರನ ಆ ಸಂದರ್ಭದಲ್ಲಿ ಹೇಗೆ ಚಟಪಟಿಸಿರಬಹುದಾ, ಆ ಕಣ್ಣೀರಿನ ಅನುಭವದಲ್ಲಿ ಇರಬಹುದಾ? ದೇವರು ಹೇಳ್ತಾ ಇದ್ದಾರೆ, ಯಾಯಿರನೇ ಏನು ಬಿಟ್ಟರು ಕೂಡ ನಿನ್ನ ನಂಬಿಕೆಯನ್ನು ಬಿಡಬೇಡಪ್ಪ, ನಿನ್ನ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡುಕೋ, ಸತ್ತು ಹೋದಂಥ ಮಗಳು ತಿರುಗಿ ಎದ್ದು ಬರುವಳು. ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದಲ್ಲಿ ನಮ್ಮ ಜೀವನದಲ್ಲಿ ನಂಬಿಕೆ ಬಹಳ ಬಹಳ ಮುಖ್ಯ. ನಂಬಿಕೆಯನ್ನು ಒಂದು ಕಾಲಕ್ಕೂ ನಾವು ಬಿಟ್ಟು
ಬಿಟ್ಟು ಬಿಡಬಾರದು. ನೋಡ್ರಿ, ಇಲ್ಲಿ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳಿದಂಥ ಈ ಮಾತು ಅದರ ಮೂಲ ಭಾಷೆಯಲ್ಲಿ ನಾವು ನೋಡುವುದಾದರೆ, ನಿನ್ನ ನಂಬಿಕೆಯನ್ನ ನೀನು ಬಿಡಬೇಡ. ನೀನು ನಂಬಿಕೆಯನ್ನು ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಿನ್ನ ಜೀವನದಲ್ಲಿ ಒಂದು ಅದ್ಭುತವನ್ನು ನಾನು ಮಾಡಲಿಕ್ಕಿದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನು ನೀವು ನಿರೀಕ್ಷಿಸ್ತಾ ಇದ್ದೀರಾ, ಆದರೆ ನಂಬಿಕೆಯನ್ನು ಬಿಟ್ಟು ಬಿಟ್ಟಿದ್ದೀರಾ. ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನನ್ನ ಮಗನೇ, ನನ್ನ ಮಗಳೇ, ನೀನು ನಂಬಿಕೆಯನ್ನು ಬಿಟ್ಟು ಬಿಡಬೇಡ. ನಿಮ್ಮ ರೋಗ ಎಷ್ಟೇ ಘೋರವಾದದ್ದಾಗಿದ್ದರೂ ನಿಮ್ಮನ್ನು ಗುಣಪಡಿಸಿ ಅದ್ಭುತವನ್ನು ಮಾಡಲು ದೇವರು ಶಕ್ತನಾಗಿದ್ದಾರೆ. ನಿಮ್ಮ ರೋಗ ಎಷ್ಟೇ ಭಯಂಕರವಾಗಿರಬಹುದು, ನಿಮ್ಮ ಸಮಸ್ಯೆ ಎಷ್ಟೋ ಘೋರವಾಗಿರಬಹುದು, ನಿಮ್ಮ ಸಾಲದ ಹೊರೆ ತೀರಿಸಲಾರದಷ್ಟು ದೊಡ್ಡದಾಗಿರಬಹುದು, ನಿಮ್ಮ ಅವಶ್ಯಕತೆ ಬಹಳ ದೊಡ್ಡದಾಗಿರಬಹುದು, ಆದರೆ ದೇವರು ಹೇಳುತ್ತಾ ಇದ್ದಾರೆ, ಮಗನೇ, ಮಗಳೇ, ನಂಬಿಕೆಯನ್ನ ಮಾತ್ರ ಬಿಟ್ಟು ಬಿಡಬೇಡ. ನೀನು ನನ್ನನ್ನು ನಂಬು, ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೋ, ನಾನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತೇನೆ. ಹಲ್ಲೆಲೂಯಾ. ಕೆಲವರೊಂದಿಗೆ ದೇವರಾತ್ಮನು ಮಾತನಾಡುತ್ತಾ ಇದ್ದಾರೆ. ಕೆಲವರ ಜೀವನದಲ್ಲಿ ಹಲ್ಲೆಲೂಯಾ, ನೀನು ಹಿಡಿದಿರುವಂಥ ನಂಬಿಕೆಯ ನಿಮಿತ್ತವಾಗಿ ನಿನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿಕ್ಕಿದೆ, ಒಂದು ಬಿಡುಗಡೆ ಉಂಟಾಗಲಿಕ್ಕಿದೆ. ದೇವರು ಹೇಳುತ್ತಾ ಇದ್ದಾರೆ, ನಂಬಿಕೆಯನ್ನ ಬಿಟ್ಟು ಬಿಡಬೇಡ್ರಿ. ನಂಬಿಕೆ ಬಿಟ್ಟರೆ ಎಲ್ಲ ಬಿಟ್ಟಂತ್ರಿ. ಅದಕ್ಕೆ ನಾವೇನು ಮಾಡಬೇಕು? ಏನು ಕಳ್ಕೊಂಡ್ರೋ, ಏನನ್ನು ಬಿಟ್ಟರು, ಈ ನಂಬಿಕೆಯನ್ನು ಬಿಡಬಾರದು. ಅದ್ಭುತ ನಡಿಬೇಕಾದ್ರೆ ಏನು ಬೇಕ್ರಿ? ನಂಬಿಕೆ ಬೇಕು. ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದ್ರೆ ಏನು ಬೇಕು? ನಂಬಿಕೆ ಬೇಕು. ನಂಬಿಕೆ ಇದ್ದರೆ ಮಾತ್ರ ದೇವರು ಎಲ್ಲ ಸಂಗತಿಗಳನ್ನು ಮಾಡ್ತಾರೆ. ಆದುದರಿಂದ ನಿಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ. ಆ ನಂಬಿಕೆಯನ್ನು ಸ್ವಾಮಿ ನನಗೆ ಕೊಡು, ಒಂದು ವೇಳೆ ಆ ನಂಬಿಕೆ ಕಡಿಮೆಯಾಗಿದ್ದರೆ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನಂಬಿಕೆಯನ್ನು ನಿಮ್ಮ ಜೀವಿತದಲ್ಲಿ ಬಿಟ್ಟು ಬಿಡಬೇಡ್ರಿ. ಎರಡನೇದಾಗಿ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಬಿಡಬೇಡಿ. ಒಂದು, ನಂಬಿಕೆಯನ್ನು ಬಿಡಬಾರದು. ಎರಡನೇದಾಗಿ, ನಾವು ಪ್ರಾರ್ಥನೆಯನ್ನು ಬಿಡಬಾರದು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಅಂದರೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆಯನ್ನು ಬಿಡಬಾರದು. 1 ಥೆಸಲೋನಿಕ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ತೇವೆ, ಎಡಬಿಡದೆ ಪ್ರಾರ್ಥಿಸಿರಿ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಹಾಗಾದರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಬಿಡಬಾರದು. ಇವತ್ತು ಅನೇಕರು ಪ್ರಾರ್ಥನೆ ಬಿಟ್ಟು ಬಿಟ್ಟಿದ್ದೀರಾ. ಪಾಸ್ಟರ್, ಪ್ರೇಯರ್ ಮಾಡಿ 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 ಕಾದು 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 ಈಗ ನನಗೆ ಪ್ರೇಯರ್ ಮಾಡಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ ಪಾಸ್ಟರ್. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಪ್ರಾರ್ಥನೆಯನ್ನು ಬಿಡಬಾರದು. ಅದನ್ನು ಹೊಂದಿಕೊಳ್ಳುವವರೆಗೂ ಸಹ ನಾವು ಪ್ರೇಯರ್ ಮಾಡಬೇಕು. ಅದಕ್ಕೆ ಲೂಕನ ಬರೆದ ಸುವಾರ್ತೆ 18:1 ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂಬುದಾಗಿ ಒಂದು ಸೌಮ್ಯವನ್ನು ಹೇಳಿದರು. ನೋಡ್ರಿ, ಕೆಲವು ಸಾರಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲವೆಂಬುದಾಗಿ ಬಿಟ್ಟು ಬಿಡುತ್ತೇವೆ. ನಾವು ಪ್ರಾರ್ಥನೆ ಬಿಡಬಾರದು. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿರುವಂಥ ರಕ್ಷಣೆಗಾಗಿ, ಕುಟುಂಬದಲ್ಲಿ ಗಂಡ, ನಿಮ್ಮ ನೆಂಟರು, ಬಂಧು ಮಿತ್ರಾದಿಗಳ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾ ಕೆಲವು ಸಾರಿ ಇನ್ನೂ ಅವ್ರ ರಕ್ಷಣೆ ಹೊಂದಿಲ್ಲ ಪಾಸ್ಟರ್, ಬಿಟ್ಟು ಬಿಟ್ಟಿದ್ದೇನೆ. ಕೆಲವರು ಕೆಲಸಕ್ಕಾಗಿ ಒಂದು ಒಳ್ಳೆ ಕೆಲಸ ಬೇಕಪ್ಪ ಅಂತ ಪ್ರೇಯರ್ ಮಾಡಿ 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 ಇನ್ನೂ ಒಳ್ಳೆ ಕೆಲಸ ಸಿಕ್ಕಿಲ್ಲ. ಏನು ಮಾಡಿದ್ದೀರಾ ನೀವು? ಪ್ರೇಯರನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ. ದೇವರು ಹೇಳ್ತಾ ಇದ್ದಾರೆ,
ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ್ರಿ. ನೋಡ್ರಿ, ಆ ಲೂಕನ ಬರೆದ ಸುವಾರ್ತೆ 18:1 ವಚನದಿಂದ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ್ರಲ್ವ. ಏನು? ಒಬ್ಬ ವಿಧವೆಗೆ ಅವ ನ್ಯಾಯಾಧಿಪತಿ, ಅವನು ಸರಿಯಾಗಿ ನ್ಯಾಯಾಧಿಪತಿ ಅಲ್ಲ, ಅವನು ಸ್ವಲ್ಪ ಟಾರ್ಚರ್ ಕೊಡೋನು, ಸ್ವಲ್ಪ ಯಾರು ಬೇಡಿಕೊಂಡ್ರು ಅದು 10 ಸಾರಿ ಅವ್ರನ್ನ ಅಲಿಲಿಕ್ಕೆ ಬಿಡುವಂಥ ಅವನ. ಆದರೆ ಅವನ ಬಳಿಗೆ ಅಷ್ಟು ಸಾರಿ ಹೋದಾಗ ಅವನಿಗೆ ಇವಳ ಕಾಟ ತಾಳಲಾರದೆ ಅವಳಿಗೆ ಒಂದು ನ್ಯಾಯವನ್ನು ಕೊಡಲಿಕ್ಕೆ ಅವನು ಬಯಸಿದ. ಆದರೆ ನಮ್ಮ ದೇವರು ಹಾಗಲ್ರಿ. ನಮ್ಮ ದೇವರು ಒಳ್ಳೆ ನ್ಯಾಯಾಧಿಪತಿ. ಹಗಲು ರಾತ್ರಿ ನಾವು ದೇವರ ಬಳಿಯಲ್ಲಿ ಮೊರೆ ಇಡುವಾಗ, ಪ್ರಾರ್ಥಿಸುವಾಗ ನಿಶ್ಚಯವಾಗಿ ನಮಗೆ ಬಿಡುಗಡೆ ಕೊಡ್ತಾರೆ, ನಿಶ್ಚಯವಾಗಿ ಅದ್ಭುತ ಮಾಡ್ತಾರೆ, ನಿಶ್ಚಯವಾಗಿ ನಮ್ಮ ಜೀವನದಲ್ಲಿ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ. ಆದರೆ ನಾವೇನು ಮಾಡಬಾರ್ದು ಅಂತ ಹೇಳಿದ್ರೆ, ನಮ್ಮ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬಾರದು. ಅಬ್ರಹಾಮನು ದೇವರ ಬಳಿ ಸೋದಮ್ ಪಟ್ಟಣದಲ್ಲಿದ್ದಂಥ, ದೇವರೇ 50 ಜನರಿಂದ ಸ್ಟಾರ್ಟ್ ಮಾಡೋದಿದ್ರೆ 50 ಇದ್ದರೆ ಉಳಿಸಪ್ಪ, 45 ಇದ್ದರೆ ಉಳಿಸಪ್ಪ, ಕೊನೆಯದಾಗಿ ದೇವರೇ 10 ಮಂದಿ ನೀತಿವಂತರಿದ್ದರೆ ಆ ಪಟ್ಟಣವನ್ನು ನೀವೇನು ಮಾಡಿರಿ, ಅಳಿಸಬಾರ್ದು, ಬಿಡಬಾರ್ದು, ಅದನ್ನು ಹೇಗಾದರೂ ಕರುಣಿಸಪ್ಪ ಅಂತ ಪ್ರೇಯರ್ ಮಾಡ್ದ. ದೇವರು ಅವನ ಪ್ರಾರ್ಥನೆಗೆ ಏನು ಮಾಡಿದ್ರೆ ಗೊತ್ತಾ? ಉತ್ತರ ಕೊಟ್ಬಿಟ್ರಿ. ತಿರುಗಿ ಮತ್ತೆ ಅಬ್ರಹಾಮನು ಅಭಿಮಲೇಖನೆಗೋಸ್ಕರವಾಗಿ ದೇವರು ನೋಡಿ ಬೇಡಿಕೊಂಡರೆ, ಅವನ ಮನೆಯಲ್ಲಿ ಅವರಿದ್ದಂಥ ಹೆಂಡತಿ, ಅವರಿಗೆ ಮಕ್ಕಳಿರಲಿಲ್ಲ, ಬಂಜೆಯಾಗಿದ್ರು. ಆದರೆ ಇವನು ಪ್ರೇಯರ್ ಮಾಡಿದಾಗ, ಓ ಸ್ತೋತ್ರ, ದೇವರು ಅದ್ಭುತ ಮಾಡಿ ಗರ್ಭಫಲವನ್ನು, ಅಲ್ಲಿದ್ದಂಥ ಎಲ್ಲ ಅವರ ಬಂಜೆತನವನ್ನು ನೀಗಿಸಿ ದೇವರು ಅವರ ಹೆಂಡತಿಯನ್ನು, ಅಲ್ಲಿ ಕೆಲಸದಾಳು ಎಲ್ಲರಿಗೆ ಕೂಡ ಮಕ್ಕಳ ಭಾಗ್ಯವನ್ನು, ಓ ಸ್ತೋತ್ರ, ದೇವರು ಅನುಗ್ರಹಿಸಿದರು. ಈಗ ಅಬ್ರಹಾಮನು ತನಗೆ ಒಂದು ಮಗು ಬೇಕ್ರಿ, ಪ್ರೇಯರ್ ಮಾಡ್ತಾ ಇದ್ದಾನೆ. 75ನೇ ವಯಸ್ಸಿಗೆ ದೇವರು ಅವನಿಗೆ ದರ್ಶನ ಕೊಟ್ಟು, ಅಬ್ರಾಹ್ಮನೇ ಮನೆ ಬಿಟ್ಟು ಬಂದು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಹೋಗಪ್ಪ ಅಂತ ಕಳಿಸಿದರು. ಈಗ 75 ವರ್ಷದಿಂದ ಅವನು ಪ್ರೇಯರ್ ಮಾಡ್ತಾ ಇದ್ದಾನೆ. 99 ವಯಸ್ಸಾದರೂ ಇನ್ನೂ ಅವನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ. ಅಬ್ರಹ್ಮ ಪ್ರೇಯರ್ ನಿಲ್ಲಿಸಿರ್ಬೋದಾ? ದೇವರ ಮೇಲೆ ನಂಬಿಕೆ ಕಡಿಮೆ ಆಯಿತಾ? ನೋ. ದೇವರು ಖಂಡಿತವಾಗಿ, ಓ ಸ್ತೋತ್ರ, ನಾನು ವಾಗ್ದಾನಕ್ಕಾಗಿ ಕಾದು ಕುಳಿತುಕೊಂಡಿದ್ದೇನೆ. ತಕ್ಕ ಸಮಯದಲ್ಲಿ ನನ್ನ ದೇವರು ಉತ್ತರ ಕೊಡುತ್ತಾರೆ ಎಂಬುದಾಗಿ ಅವನು ಒಂದು ಕಾಲಕ್ಕೂ ಅವನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ, ಅವನ ಪ್ರಾರ್ಥನೆಯನ್ನು ಬಿಟ್ಟು ಬಿಡಲಿಲ್ಲ. ಕೆಲವರು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರೇಯರ್ ಮಾಡಬೇಕು, ಪ್ರೇಯರ್ ಮಾಡಿ ಆಮೇನ್ ಎಂಬುದಾಗಿ ಹೇಳೋ ಮುಂಚೆನೇ ಸ್ವರ್ಗ ನಮಗಾಗಿ ತೆರೆದಿರಬೇಕು, ಆಶೀರ್ವಾದ ಇಳಿಬೇಕು, ತಕ್ಷಣ ಎಲ್ಲ ಕಾರ್ಯಗಳು ನಡೆದು ಬಿಡಬೇಕು. ಅದೆಲ್ಲ ಏನು ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಅದೇನೋ ಮ್ಯಾಜಿಕ್ ನಡೆದಂಗೆ ನಡಿಬೇಕಂತ ಹೇಳಿದ್ರೆ, ನಮ್ಮ ದೇವರು ಮ್ಯಾಜಿಕ್ ಮಾಡೋ ದೇವರು ಅಲ್ಲ, ಮ್ಯಾಜಿಕ್ಕು ನಡೆಯೋದಿಲ್ಲ. ನಮ್ಮ ದೇವರು ಏನಿದ್ರು ಅದ್ಭುತ ಮಾಡುವಂಥ ದೇವರ, ಅತಿಶಯವನ್ನು ಮಾಡುವಂಥ ದೇವರು. ದೇವರಿಗೆ ಒಂದು ಸಮಯವಿದೆ, ನೀವು ಪ್ರಾರ್ಥಿಸುತ್ತಲೇ ಇರಬೇಕು, ಬಿಟ್ಟು ಕೊಡಬೇಡ್ರಿ. ಅಯ್ಯೋ ಇದು ಆಗ್ತಾ ಇಲ್ವಾ, ನಡೀತಾ ಇಲ್ವಾ? ನೋ. ದಾನಿಯೇಲನ ಪ್ರಾರ್ಥನೆಗೆ ಮೊದಲ ದಿನವೇ ಉತ್ತರ ಬಂತು. ಮತ್ತೆ ದಾನಿಯೇಲ ಏನು ಮಾಡಿದನ್ರಿ, ಒಂದು ದಿವಸ ಪ್ರೇಯರ್ ಮಾಡಿ ಕೂತ್ಕೊಳ್ಳಿಲ್ಲ, 21 ದಿನದವರೆಗೂ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಿದ. ಓ ಸ್ತೋತ್ರ, ಆಕಾಶ ಮಂಡಲದಲ್ಲಿ ಒಂದು ಹೋರಾಟ ನಡೆಯುತ್ತಾ ಇತ್ತು ನೋಡ್ರಿ. 21 ದಿನ ಅವನು ಪ್ರಾರ್ಥನೆ ಮಾಡಿದ. ಎಲಿಯನ ನಾವು ಜೀವನಕ್ಕೆ ಬರುವಾಗ ಎಲಿಯನು ಕೂಡ ಅವನು ಭಯಂಕರ ಪ್ರಾರ್ಥನಾ ವೀರರೇ. ಅವನೇನು ಪ್ರಾರ್ಥನೆ ಮಾಡಿದರೂ ಸಹ ಅದು ಹಾಗೇ ಸಂಭವಿಸ್ತಾ ಇತ್ತು. ಮಳೆ ಬರಬಾರ್ದಂತ ಹೇಳಿದ್ರೆ ಮಳೆ ಬರ್ತಾ ಇರಲಿಲ್ಲ, ಮಳೆ ಬರಬೇಕಂದ್ರೆ ಬರ್ತಾ ಇತ್ತು. ಬೆಂಕಿ ಬರಲಿ ಅಂತ ಹೇಳಿದ್ರೆ ಬೆಂಕಿ ಬಂತು. ನೋಡ್ರಿ, ಒಂದು ಸಾರಿ ಅಲ್ಲಿ 450 ಜನ ಓ ಸ್ತೋತ್ರ ಅವನ ಎದುರಾಗಿ ಸವಾಲಾಗ್ತಾ ಇದ್ರು. ನಿಜವಾದ ದೇವರು ಯಾರು ನೋಡ್ಬಿಡೋಣ ಬನ್ರಿ, ಎಲ್ಲ ಬಲಿಪೀಠವನ್ನು ಸಿದ್ಧಪಡಿಸ್ರಿ, ಪ್ರೇಯರ್ ಮಾಡ್ರಿ, ಬೆಂಕಿ ಬರಬೇಕಂತೇಳಿ. ಆದರೆ 450 ಜನ ಅವ್ರು ಏನೇನೋ ಮಾಡಿದ್ರು, ಏನೂ ಬರಲಿಲ್ಲ. ಎಲಿಯನ ಸರಿದಿ ಬಂದಾಗ ಅವನು ವೇದಿಯನ್ನು ಸರಿಪಡಿಸಿ ಅವನು ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಅಬ್ರಹಾಮ್, ಈಸಾಕ್, ಯಾಕೋಬನ ದೇವರೇ, ತಕ್ಷಣ ಇನ್ನೂ ಆಮೇನ್ ಹೇಳಿಲ್ರಿ, ಪರಲೋಕದಿಂದ ಬೆಂಕಿ ಬಂತು. ಹಲ್ಲೆಲೂಯಾ. ಅವನು ಪ್ರಾರ್ಥಿಸುತ್ತಿರುವಾಗಲೇ ದೇವರು ಒಂದು ಉತ್ತರವನ್ನು ಕೊಟ್ಟರು. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ, ಅರಸನಿಗೆ ಮಳೆ ಬರ್ತದೆ ಹೋಗೆಂಬುದಾಗಿ ಕಳಿಸಿದ ಮೇಲೆ ಈಗ ಮಳೆಗಾಗಿ ಪ್ರೇಯರ್ ಮಾಡ್ತಾ ಇದ್ದಾನೆ. ಮಳೆ ಬರುವುದಕ್ಕೆ ಯಾವ ಸೂಚನೆಗಳು ಸಿಗುತ್ತಾ ಇಲ್ಲ. ಒಂದು ನಿಮಿಷದಲ್ಲಿ ಬೆಂಕಿಯನ್ನು ಬರೆಸಿದಂಥ ಎಲಿಯನು ಈಗ ಮಳೆಗಾಗಿ ಎಷ್ಟು ಪ್ರೇಯರ್ ಮಾಡಬೇಕಾಗಿತ್ತು ರೀ?
ಅರ್ಧ ನಿಮಿಷ ಪ್ರೇಯರ್ ಮಾಡಿದರೆ ಸಾಕು, ಹೌದಲ್ವಾ? ಬೆಂಕಿನೇ ಒಂದು ನಿಮಿಷದಲ್ಲಿ ಬರೆಸಿದ್ದಾನೆ, ಈಗ ಮಳೆ ಅರ್ಧ ನಿಮಿಷ ಸಾಕು. ಆದರೆ ಅವನು ಪ್ರೇಯರ್ ಮಾಡ್ದ, ಮೊಣಕಾಲು ಹಾಕಿ ಪ್ರೇಯರ್ ಮಾಡ್ದ, ಬೊರ್ಲು ಬಿದ್ದು ಪ್ರೇಯರ್ ಮಾಡ್ದ. ಸೇವಕನ ಕಳಿಸಿ, ಸ್ವಲ್ಪ ಮೋಡ ನೋಡ್ಕೊಂಡು ಬಾಪ, ಆಕಾಶ ನೋಡ್ಕೊಂಡು ಬಾಪ ಅಂತ ಕಳಿಸಿ ಅವನೂ 7 ಸಾರಿ ಹೋಗಿ ಬಂದ. 7ನೇ ಸಾರಿ ಮಾತ್ರ ಹೇಳ್ತಾ ಇದ್ದಾನೆ, ಎಲಿಯನೇ ಅಂಗೈಯಷ್ಟು ಮೋಡ ಬರ್ತಾ ಇದೆ. ಅದು ಬರುವವರೆಗೂ ಎಲಿಯನು ಪ್ರೇಯರನ್ನು ಸ್ಟಾಪ್ ಮಾಡಲಿಲ್ಲ. ಅವನು ಪ್ರಾರ್ಥನಾ ವೀರನು. ಅವನು ಪ್ರೇಯರ್ ಮಾಡಿದಾಗ ಇನ್ಸ್ಟೆಂಟ್ ಆಗಿ ನಡೆದ ಘಟನೆಗಳು ಉಂಟು. ಆದರೆ ಈ ವಿಷಯದಲ್ಲಿ ಉತ್ತರ ಸಿಗುವವರೆಗೂ ಸಹ ಅವನು ಪ್ರಾರ್ಥನೆ ಮಾಡಿದ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವನದಲ್ಲಿ ಕೆಲವು ಸಾರಿ ತಡವಾದರೆ ನಾವೇನು ಮಾಡಿಬಿಡ್ತೇವೆ? ಪ್ರಾರ್ಥನೆಯನ್ನು ಬಿಟ್ಟು ಬಿಡ್ತೇವೆ. ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗಾಗಿ ಪ್ರೇಯರ್ ಮಾಡ್ರೆ, ನಿಮ್ಮ ಗಂಡನಿಗಾಗಿ ಪ್ರೇಯರ್ ಮಾಡ್ರೆ, ನಿಮ್ಮ ಬಿಸ್ನೆಸ್ಗಾಗಿ ನೀವು ಪ್ರೇಯರ್ ಮಾಡ್ರೆ, ದೇವರು ನಿಮ್ಮನ್ನು ಬಿಡುವುದಿಲ್ಲ. ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ನೀವು ನಿರಂತರವಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆಯನ್ನು ಒಂದು ಕಾಲಕ್ಕೂ ಬಿಡಬಾರ್ದು. ನಿಮ್ಮನ್ನು ಪ್ರೋತ್ಸಾಹ ಪಡಿಸುವುದಕ್ಕೆ ಒಂದು ಅದ್ಭುತ ಸಾಕ್ಷಿ ಹೇಳ್ತೀನಿ ರೀ. ಜಾರ್ಜ್ ಮುಲ್ಲರ್ ಅವರು ಪ್ರಾರ್ಥನೆಯ ವೀರರಾಗಿದ್ದರು. ಅವರು 5 ಜನ ಅವರ ಫ್ರೆಂಡ್ಸ್ಗಾಗಿ ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಷ್ಟು ವರ್ಷ ಪ್ರೇಯರ್ ಮಾಡಿರ್ಬೋದು ರೀ? ಒಂದು 3 ತಿಂಗಳು, 3 ವರ್ಷ, 30 ವರ್ಷ, 53 ವರ್ಷ ಪ್ರೇಯರ್ ಮಾಡಿದ್ದಾರೆ. ಫಸ್ಟ್ ಫ್ರೆಂಡ್ 5 ವರ್ಷ ಆಯ್ತಂತ ರಕ್ಷಣೆ ಹೊಂದಲಿಕ್ಕೆ, ಸೆಕೆಂಡ್ ಫ್ರೆಂಡ್ 10 ವರ್ಷ, ನಂತರ 4 ಸ್ನೇಹಿತರು 25 ವರ್ಷದೊಳಗೆ ರಕ್ಷಣೆ ಹೊಂದ್ಬಿಟ್ರಿ. ಇನ್ನೊಬ್ಬ ಫ್ರೆಂಡ್ ರಕ್ಷಣೆನೇ ಹೊಂದಲಿಲ್ಲ. ಆದರೆ ಇವರು ಪ್ರೇಯರ್ ಬಿಡಲಿಲ್ಲ. ಪ್ರೇಯರ್ ಮಾಡ್ತಾ ಇದ್ರು. ತೀರಿ ಹೋಗ್ಬಿಟ್ರು. ಒಂದು ದಿವಸ ತೀರಿ ಹೋದ ನಂತರ ಅವರ ಶವ ಸಂಸ್ಕಾರದ ಆರಾಧನೆಗೆ ಆ ಕೊನೆಯ ಫ್ರೆಂಡ್ ಬಂದಿದ್ದ. ಅಲ್ಲೆಲ್ಲರೂ ಸಾಕ್ಷೀಕರಿಸಿದರು, ಇವರ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದರು. ಅದನ್ನು ಕೇಳಿದಾಗ ಆ ದಿನವೇ ಕೊನೆಯ ಫ್ರೆಂಡು ರಕ್ಷಣೆ ಹೊಂದಿ ಅವರ ಸಮಾಧಿಯಲ್ಲೇ ಯೇಸುವಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟ. ನೋಡ್ರಿ, 53 ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದಂಥ ಜಾರ್ಜ್ ಮುಲ್ಲರ್ ತೀರಿ ಹೋದರು. ಅವರು ಪ್ರೇಯರ್ ಮಾಡಿದ ಪ್ರಾರ್ಥನೆ ತೀರಿ ಹೋಗಲಿಲ್ಲ. ಆ ಪ್ರಾರ್ಥನೆ ಸಕಾಲದಲ್ಲಿ ಉತ್ತರವನ್ನು ತಂದಿತು. ಹಾಗಿರೋದಾದರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಬಿಡುವುದು ಬೇಡ. ಪ್ರಾರ್ಥನೆಯನ್ನು ಬಿಡಬೇಡ್ರಿ. 1, ನಂಬಿಕೆಯನ್ನು ಬಿಡಬೇಡ್ರಿ. 2, ಪ್ರಾರ್ಥನೆಯನ್ನು ಬಿಡಬೇಡ್ರಿ. 3ನೇದಾಗಿ ನಿರೀಕ್ಷೆಯನ್ನು ಬಿಡಬೇಡ್ರಿ. ನಾವು ಜೀವಿಸುವ ಲೋಕ ಯಾವ ಲೋಕ ಗೊತ್ತಾ? ನಿರಾಶೆಯ ಲೋಕ. ಈ ನಿರಾಶೆಯ ಲೋಕದಲ್ಲಿ ಒಂದು ನಿರೀಕ್ಷೆ ಇದೆ ಅಂತ ಹೇಳಿದ್ರೆ ಯಾರಿಗಂದ್ರೆ ದೇವ ಜನರಿಗೆ. ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾನೆ, ನೀವು ಕೇಳಿದಂಥ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂಥ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ತಿವಾರದ ಮೇಲೆ ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಏನು ಬಿಡಬಾರ್ದಂತೆ? ನಿರೀಕ್ಷೆಯನ್ನ ಬಿಟ್ಟು ತೊಲಗದೆ. ನಿರೀಕ್ಷೆಯನ್ನ ಬಿಡಬೇಡ್ರಿ. ಈ ಲೋಕದ ಜನರಿಗೆ ಯಾಕೆ ಕೆಲಸ ಮಾಡ್ತಾ ಇದ್ದೀರಾ ಸರ್ ಅಂತ ಕೇಳಿ, ಊಟ ಮಾಡೋದಕ್ಕೆ ಅಂತ ಹೇಳ್ತಾರೆ. ಯಾಕೆ ಊಟ ಮಾಡ್ತೀರಂತ ಕೇಳ್ರಿ, ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾರೆ. ತಿರುಗಿ ಅದನ್ನು ಬಿಟ್ಟರೆ ಅವರು ಬೇರೆ ಏನು ಹೇಳೋದಿಲ್ಲ. ಆದರೆ ದೇವ ಮಕ್ಕಳಾದಂಥ, ದೇವ ಜನರಾದಂಥ ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಏನೋ ಜನಿಸಿದ್ದೇವೆ, ಊಟ ಮಾಡೋಣ, ದುಡಿಯೋಣ, ಕೆಲಸ ಮಾಡೋಣ, ಸಾಯೋಣ ಎಂಬುದಾಗಿ ಅಲ್ಲ. ದೇವ ಮಕ್ಕಳಿಗೆ ನಿರೀಕ್ಷೆ ಇದೆ. ಏನು ನಿರೀಕ್ಷೆ? ಈ ಲೋಕ ಅನ್ನುವಂಥದ್ದು ಒಂದು ಪ್ರವಾಸ ತಾಣ. ಹಲ್ಲೆಲೂಯಾ. ಒಂದು ಟೂರಿಸ್ಟ್ ಪ್ಲೇಸ್ ರೀ. ನಾವು ಹೋಗಬೇಕಾದಂಥ ಒಂದು ಸ್ಥಳ ಇದೆ. ಎಲ್ಲಿ? ಪರಲೋಕಕ್ಕೆ. ಅದಕ್ಕೆ ನಾವು ಈ ಲೋಕದಲ್ಲಿ ಕಣ್ಣು ಮುಚ್ಚಿದರೆ ಪರಲೋಕದಲ್ಲಿ ಕಣ್ಗಳನ್ನು ತೆರೆಯುತ್ತೇವೆ. ಓ ಸ್ತೋತ್ರ. ಯೇಸು ಸ್ವಾಮಿ ಕೂಡ ನಮ್ಮನ್ನು ಬೇಗನೆ ಬಂದು ಕರೆದುಕೊಂಡು ಹೋಗಲಿಕ್ಕೆ ಬರುತ್ತಾರೆಂಬಂತ ಒಂದು ನಿರೀಕ್ಷೆ ಇದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಯೇಸುವನ್ನು ನಂಬಿದ ಮೇಲೆ ಅನೇಕ ನಿರೀಕ್ಷೆಗಳಿದೆ.
ಪರಲೋಕದ ನಿರೀಕ್ಷೆ ಇದೆ, ರಕ್ಷಣೆಯ ನಿರೀಕ್ಷೆ ಇದೆ. ಓ ಸ್ತೋತ್ರ, ಅನೇಕ ನಿರೀಕ್ಷೆಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ನಮಗೆ ಹಾಕಿಕೊಳ್ಳುವುದಕ್ಕೆ 1 ಗ್ರಾಮು ಬಂಗಾರ ಇಲ್ಲದೆ ಹೋದರೂ ಒಂದು ದಿವಸ ಬರುತ್ತದೆ. ಆ ದಿನ ಬಂಗಾರದ ಬೀದಿಯಲ್ಲೇ, ಓ ಸ್ತೋತ್ರ, ಬಂಗಾರದ ನೆಲದ ಮೇಲೆ ನಾವು ನಡೆಯಲಿಕ್ಕಿದ್ದೇವೆ. ಈ ಲೋಕದಲ್ಲಿ ನಮಗೆ ಒಂದು 30-40 ಸೈಟ್ ಇದೆಯೋ ಇಲ್ಲವೋ, ಆದರೆ ಒಂದು ಮನೆಯನ್ನು ದೇವರು ಪರಲೋಕದಲ್ಲಿ ನಮಗೆ ಸಿದ್ಧ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗಾಗಿ ಬಿಡಾರಗಳನ್ನು ಅವರು ಸಿದ್ಧ ಮಾಡುತ್ತಾ ಇದ್ದಾರೆ. ಒಂದು ದಿನ ಬರುತ್ತದೆ, ಈ ಲೋಕದಲ್ಲಿ ಸ್ತೋತ್ರ ಕ್ರೈಸ್ತರಂತ ಹೇಳಿದ್ರೆ ಅಲ್ಪಸಂಖ್ಯಾತರು, ಅವರು ಕನಿಷ್ಠರೆಂಬುದಾಗಿ ನಮ್ಮನ್ನು ತಳ್ಳಿರಬಹುದು. ಒಂದು ದಿನ ಬರುತ್ತದೆ, ದೇವ ಮಕ್ಕಳು 1000 ವರ್ಷ ಓ ಸ್ತೋತ್ರ ಈ ಲೋಕವನ್ನ ಆಳಲಿಕ್ಕಿದ್ದೇವೆ. ಎಷ್ಟು ನಿರೀಕ್ಷೆಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ ನೋಡ್ರಿ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಿರೀಕ್ಷೆ ಇದೆ, ಆ ನಿರೀಕ್ಷೆಯನ್ನ ಬಿಟ್ಟು ಬಿಡಬಾರ್ದ್ರಿ. ಯೇಸು ಸ್ವಾಮಿ ಹೇಳಿದ್ರು, ಈಗೋ ಬೇಗನೆ ಬರ್ತೇನೆ. ಆ ಕಾಲಘಟ್ಟದಲ್ಲಿ ಎಲ್ಲರೂ ನಾವೀಗ ಪ್ರೈಸ್ ದ ಲಾರ್ಡ್, ಸ್ತೋತ್ರಯ್ಯ, ಸ್ತೋತ್ರ, ಹಲ್ಲೆಲೂಯ ಅಂತ ಹೇಳ್ತೀವಲ್ವಾ. ಆ ಕಾಲದಲ್ಲಿ ಮಾರನಾಥ ಅಂತ ಹೇಳ್ತಾ ಇದ್ರು. ಮಾರನಾಥ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಬೇಗನೆ ಬರ್ತಾರೆ, ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಈಗ ನೋಡ್ರಿ ಪಾಸ್ಟರ್, ಯೇಸು ಸ್ವಾಮಿ ಬರ್ತೀನಂತ ಹೇಳಿ ಅನೇಕ 1000 ವರ್ಷಗಳಾದವಲ್ಲಪ್ಪ ಪಾಸ್ಟರ್, ಇನ್ನೂ ಯೇಸು ಸ್ವಾಮಿ ಬಂದಿಲ್ಲ, ನಮಗೀಗ ಸ್ವಲ್ಪ ನಿರೀಕ್ಷೆ ಕಡಿಮೆ ಆಗಿದೆ ಪಾಸ್ಟರ್. ನೋ ನೋ ನೋ, ಯೇಸು ಸ್ವಾಮಿ ಬರ್ತಾರೆ. ಅವರು ಯಾವುದೇ ಗಳಿಗೆಯಲ್ಲಿ ಬರಬಹುದು. ಅಯ್ಯೋ ಪಾಸ್ಟರ್, ನಮ್ಮ ಸಂತತಿಯಲ್ಲಿ ಬರಲಿಕ್ಕಿಲ್ಲ, ಮುಂದಿನ ಸಂತತಿ, ನನ್ನ ಮೊಮ್ಮಕ್ಕಳ ಸಂತತಿಯಲ್ಲಿ, ನನ್ನ ಮಕ್ಕಳ ಸಂತತಿಯಲ್ಲಿ ಏನು ಬರಬಹುದು. ನೋ ನೋ ನೋ, ಯೇಸು ಸ್ವಾಮಿ ಬರ್ತಾರೆ. ಅದೊಂದು ನಿರೀಕ್ಷೆ ರೀ. ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅದು ಒಂದು ನಮ್ಮ ನಿರೀಕ್ಷೆ. ಹಲ್ಲೆಲೂಯಾ. ಹಾಗಾದರೆ ಕ್ರೈಸ್ತರಿಗಿರುವಂಥ, ದೇವ ಮಕ್ಕಳಿಗಿರುವಂಥ ಆ ನಿರೀಕ್ಷೆಯನ್ನು ಒಂದು ಕಾಲಕ್ಕೂ ನಾವು ಕಳೆದುಕೊಳ್ಳಬಾರದು, ಆ ನಿರೀಕ್ಷೆಯನ್ನು ಬಿಟ್ಟು ಬಿಡಬಾರದು. ಓ ಸ್ತೋತ್ರ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಬಿಡಬಾರದು, ಪ್ರಾರ್ಥನೆಯನ್ನು ಬಿಡಬೇಡ್ರಿ, ನಿರೀಕ್ಷೆಯನ್ನು ಬಿಡಬೇಡ್ರಿ. ಅದು ಮಾತ್ರವಲ್ಲ, ಸೇವೆಯನ್ನು ಬಿಡಬೇಡ್ರಿ. ಜ್ಞಾನೋಕ್ತಿಗಳು 24:10 ಹೇಳ್ತದೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ. ಸೇವೆ ಮಾಡುವಾಗ ಪಾಸ್ಟರ್ ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದೇವೆ, ಹಳ್ಳಿಯಲ್ಲಿ ಸೇವೆ ಮಾಡ್ತಾ ಇದ್ದೇವೆ, ನಮ್ಮ ಸಭೆಯಲ್ಲಿ ಸೇವೆ ಮಾಡುತ್ತಾ ಇದ್ದೇವೆ, ಭಾನುವಾರದ ಶಾಲೆಯ ಸೇವೆ ಮಾಡುತ್ತಾ ಇದ್ದೇವೆ, ಸಂಡೇ ಸ್ಕೂಲ್ ಮಿನಿಸ್ಟ್ರಿ ಮಾಡ್ತಾ ಇದ್ದೇವೆ, ಆದರೆ ಏನು ಪ್ರತಿಫಲ ಕಾಣುತ್ತಾ ಇಲ್ಲ. ನಮ್ಮ ಜೀವನದಲ್ಲಿ ದೇವರ ಸೇವೆ ಮಾಡುವಂಥದ್ದು ದೊಡ್ಡ ಭಾಗ್ಯ ರೀ. ನಾವು ಸೇವೆ ಮಾಡುವುದನ್ನು ಒಂದು ಕಾಲಕ್ಕೂ ಬಿಡಲೇಬಾರದು. ಯಾವಾಗಲೂ ಸೇವೆಯನ್ನು ಮಾಡುವುದಕ್ಕೆ ನಾವು ಸ್ತೋತ್ರ ನಿರುತ್ಸಾಹರಾಗಿರಬಾರದು, ಉತ್ಸಾಹ ಉಳ್ಳವರಾಗಿರಬೇಕು. ನೋಡಿ, ವಿದ್ಯುತ್ ದೀಪವನ್ನು ಕಂಡು ಹಿಡಿದಂಥ ಥಾಮಸ್ ಆಲ್ವಾ ಎಡಿಸನ್ ಅವರ ಬಗ್ಗೆ ನಿಮಗೆ ತಿಳಿದಿದೆಯಾ? ಒಂದು ವಿದ್ಯುತ್ ಬಲ್ಬವನ್ನು ಉರಿಸುವ ಮೊದಲು 1000 ಸಾರಿ ಅವರು ಸೋತು ಹೋದ್ರಂತೆ. ಬೇಸರಗೊಳ್ಳಲಿಲ್ಲರಿ. 1001ನೇ ಸಾರಿ ಪ್ರಯತ್ನಿಸಿದಾಗ ತಿರುಗಿ ಅದು ಪ್ರಕಾಶಮಾನವಾಗಿ ಬೆಳಗಿತಂತೆ. ನೋಡ್ರಿ, ಇವತ್ತು ಅವರ ಫಲವಾಗಿ ನಮ್ಮ ಮನೆಗಳೆಲ್ಲ ಬೆಳಕಾಗಿದೆ, ವಿದ್ಯುತ್ ಇದೆ, ಪ್ರಕಾಶಮಾನವಾದ ಬೆಳಕನ್ನು ಕೊಟ್ಟಿದ್ದಾರೆ. ನೋಡ್ರಿ, ಅದೇ ವಿಧದಲ್ಲಿ ದೇವ ಮಕ್ಕಳು ಸೇವೆ ಮಾಡುವುದರಲ್ಲಿ ಬೇಸರಗೊಳ್ಳಬಾರದು. ನನಗೆ ಪವಿತ್ರವಾಗಿ ಜೀವಿಸಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಸೋತು ಹೋಗಬೇಡ್ರಿ. ಜಯದ ಜೀವನ ಮಾಡಲಾಗಲಿಲ್ಲವೆಂಬುದಾಗಿ ನೀವು ನಿಮ್ಮನ್ನು ಬಿಟ್ಟು ಕೊಡಬೇಡ್ರಿ. ಪ್ರಯತ್ನ ಮಾಡ್ತಾನೇ ಇರಬೇಕು, ಪ್ರಯತ್ನಿಸುತ್ತಲೇ ಇರಬೇಕು. ಈ ಇರುವೆಯನ್ನು ನೋಡ್ರಿ, ಅದು ಬಹಳ ಚಿಕ್ಕದಾಗಿರುತ್ತೆ. ಏನೋ ಅದು ತೆಗೆದುಕೊಂಡು ಹೋಗಬೇಕಾದ್ರೆ ಅದಕ್ಕೆ ಹೊತ್ಕೊಳ್ಳಿಕ್ಕಾಗೋದಿಲ್ಲ, ಅದನ್ನು ತಗೊಂಡು ಹೋಗ್ಲಿಕ್ಕಾಗೋದಿಲ್ಲ. ಅದು ಪ್ರತಿ ಸಾರಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರಯತ್ನಿಸ್ತದೆ, ಬಿಟ್ಟು ಕೊಡೋದಿಲ್ಲ ಅದು. ಅದೇ ವಿಧದಲ್ಲಿ ದೇವ ಜನರಾದಂಥ ನಾವುಗಳು ನಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಕೊಟ್ಟಿದ್ದಾರೋ ಸ್ತೋತ್ರ ಅದನ್ನೆಲ್ಲವನ್ನು ಗಟ್ಟಿಯಾಗಿ ಹಿಡಿದು ಮುಂದೆ ಸಾಗಬೇಕು. ನಾವು ಬಿಟ್ಟು ಬಿಡಬಾರದು. ಸೇವೆಯನ್ನು ಬಿಟ್ಟು ಬಿಡಬೇಡ್ರಿ, ಕ್ರಿಸ್ತನನ್ನು ಬಿಡಬೇಡ್ರಿ. ಒಂದು ಸಾರಿ ಪೇತ್ರ ಹೇಳಿದ ಯೇಸು ಸ್ವಾಮಿಗೆ, ಸ್ವಾಮಿ ಇವರೆಲ್ಲ ನಿಮ್ಮನ್ನು ಬಿಟ್ಟು ಹೋದ್ರು, ನಾನು ಮಾತ್ರ ಬಿಟ್ಟು ಹೋಗಲ್ಲಪ್ಪ, ನಾನು ಬೇಕಾದರೆ ಜೀವವನ್ನೇ ಕೊಡ್ತೇನೆ ಹೇಳಿದಂಥ ಪೇತ್ರನೇ ಒಂದು ಸಮಯ ಬಂದಾಗ ಯೇಸು ಸ್ವಾಮಿ ಗೊತ್ತಿಲ್ಲ ಅಂತೇಳಿ 3 ಸಾರಿ ಅಲ್ಲಗಳೆದು ಬಿಟ್ಟಿನ್ರಿ. ಯಾರು?
ಯೇಸುವಿಗೆ ಪ್ರಿಯನಾದಂಥ ಶಿಷ್ಯನು. ನಮ್ಮ ಜೀವಿತದಲ್ಲಿ ಏನು ಕಷ್ಟಗಳು ಬರಬಹುದಾ, ನಷ್ಟಗಳು ಬರಬಹುದು, ಏನೇ ಬರಲಿಲ್ರಿ, ಯೇಸುವನ್ನು ಬಿಡಬಾರದು. 1 ತಿಮೋಥೆ 1:19 ನಾವು ನೋಡ್ತೇವೆ, ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡುಕೋ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ನೋಡ್ರಿ, ಇಲ್ಲಿ ವಾಕ್ಯ ನಾವು ನೋಡುತ್ತಾ ಇದ್ದೇವೆ. ಕೆಲವರು ಏನು ಮಾಡಿದ್ದಾರೆ ಅಂತೇಳಿ, ಹಡಗು ನಷ್ಟಪಟ್ಟವರಂತೆ, ಅಂದರೆ ಕ್ರಿಸ್ತನನ್ನು ಬಿಟ್ಟು ಬಿಟ್ಟಿದ್ದಾರೆ, ಯೇಸು ಸ್ವಾಮಿಯನ್ನು ಬಿಟ್ಟು ಬಿಟ್ಟಿದ್ದಾರೆ. ಚೆನ್ನಾಗಿ ಓಡ್ತಾ ಇದ್ರು, ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ರು, ಚೆನ್ನಾಗಿ ಸಭೆಗೆ ಬರ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಈಗ ಯೇಸುವನ್ನು ಬಿಟ್ಟಿರುವಂಥ ಒಂದು ಅನುಭವ ನೋಡ್ರಿ. ಕೆಲವರು ಅನೇಕರು ನಾವು ನೋಡ್ತೀವಲ್ವ, ಸಭೆಗೆ ಬರ್ತಾರೆ, ಪಾಸ್ಟರ್ ನಾನು ಯೇಸು ಸ್ವಾಮಿನ ನಂಬಿದ್ದೀನಿ ಅಂತ ಹೇಳ್ತಾರೆ, ಆದರೆ ಸ್ಥಿರವಾಗಿ ನಿಂತುಕೊಳ್ಳೋದಿಲ್ಲ. ಕೆಲವರು ಕ್ರಿಸ್ತನನ್ನು ಬಿಟ್ಟು ಬಿಡ್ತಾರೆ, ಯೇಸು ಸ್ವಾಮಿಯನ್ನು ಬಿಟ್ಟು ಬಿಡ್ತಾರೆ. ಕೆಲವರಿಗೆ ಜಾಸ್ತಿ ಕಷ್ಟ ಬರುವಾಗ ಯೇಸು ಸ್ವಾಮಿಯನ್ನು ಬಿಟ್ಟು ಬಿಡ್ತಾರೆ. ಕೆಲವರಿಗೆ ಜಾಸ್ತಿ ಆಶೀರ್ವಾದ ಬರುವಾಗ ಯೇಸು ಸ್ವಾಮಿಯನ್ನು ಬಿಟ್ಟು ಬಿಡ್ತಾರೆ. ಕೆಲವರಿಗೆ ಪ್ರಮೋಷನ್ ಬಂದರೆ ಯೇಸು ಸ್ವಾಮಿಯನ್ನು ಬಿಟ್ಟು ಬಿಡ್ತಾರೆ. ಚರ್ಚ್ ನೆನಪಿರೋದಿಲ್ಲ, ಸ್ತೋತ್ರ, ಆಲಯ ನೆನಪಿರೋದಿಲ್ಲ, ಯೇಸು ಸ್ವಾಮಿ ಕೂಡ ನೆನಪಿರೋದಿಲ್ಲ. ಯೇಸು ಸ್ವಾಮಿ ಬಂದಿಗೆ ನೆನಪು ಮಾಡಬೇಕು, ಮಗನೇ ನಾನು ಯೇಸು ಸ್ವಾಮಿ ಗೊತ್ತಿದೆಯಾ ಅಂತೇಳಿ, ಆದರೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಐಶ್ವರ್ಯದಲ್ಲಿ ಮುಳುಗಿ ಸ್ತೋತ್ರ ಅವರು ಯೇಸುವನ್ನು ಬಿಟ್ಟು ಬಿಡುತ್ತಾರೆ. ಕೆಲವರು ಅಯ್ಯೋ ಪಾಸ್ಟರ್ ನಮ್ಮ ಮನೇಲಿ ಅದು ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ, ಅವರು ಭಯಪಟ್ಟು ಕ್ರಿಸ್ತನನ್ನು ಬಿಟ್ಟು ಬಿಡುತ್ತಾರೆ. ಕ್ರಿಸ್ತ ವಿರೋಧಿಗಳಿಗೆ ಭಯಪಟ್ಟು ಕ್ರಿಸ್ತನನ್ನು ಬಿಟ್ಟು ಬಿಡುತ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯನ್ನು ಒಂದು ಕಾಲಕ್ಕೂ ನಾವು ಬಿಡಬಾರದು. ನೋಡ್ರಿ, ಯೇಸು ಸ್ವಾಮಿ ಅದ್ಭುತ ಮಾಡ್ತಾರಂತ ಕೇಳಿ ಸಾವಿರ ಜನರು ಬರ್ತಾ ಇದ್ರು. 5,000 ಜನರು, 5 ರೊಟ್ಟಿ 2 ಮೀನು, ಬೇರೆ 5,000 ಜನ ಗಂಡಸರಿದ್ದರೆ. ಆಮೇಲೆ ಯೇಸು ಸ್ವಾಮಿ ಟೀಚಿಂಗ್ ಸ್ವಲ್ಪ ಬಹಳ ಕಷ್ಟವಾಗಿ ಬೋಧನೆ ಮಾಡ್ತಾ ಇದ್ರು. ನಂತರ ನೋಡ್ತಾರೆ 70 ಜನ ಸೇರಿದ್ರು ಶಿಷ್ಯರು. ಆಮೇಲೆ ನೋಡಿದ್ರೆ ಎಲ್ಲರೂ ಹೋಗ್ಬಿಟ್ರಿ. ಯೇಸು ಸ್ವಾಮಿ ಅವ್ರ ಬೋಧನೆ ನಮಗೆ ಫಾಲೋ ಮಾಡಲಿಕ್ಕಾಗಲ್ಲ, ಅದು ಬಹಳ ಕಷ್ಟ ಇದೆ. ಆಗ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ ಪೇತ್ರನಿಗೆ ಅಥವಾ ಶಿಷ್ಯರಿಗೆ, ಎಲ್ಲರಿಗೂ ಕೇಳ್ತಾ ಇದ್ದಾರೆ, ನೀವು ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಭಾವಿಸಿದ್ದೀರಾ? ಆಗ ಪೇತ್ರ ಹೇಳ್ತಾ ಇದ್ದಾನೆ, ಸ್ವಾಮಿ ನಾವು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗೋಣ? ಈ ಲೋಕದಲ್ಲಿ ನಾವೆಲ್ಲವನ್ನ ಬಿಟ್ಟು ಬಾಳ್ಬೋದ್ರಿ, ಯೇಸು ಸ್ವಾಮಿ ಬಿಟ್ಟು ಬಾಳಲಿಕ್ಕಾಗೋದಿಲ್ಲ. ಯೇಸು ಸ್ವಾಮಿ ನಮಗಾಗಿ ಜೀವ ಕೊಟ್ಟಿದ್ದಾರೆ, ನಮಗಾಗಿ ರಕ್ತ ಸುರಿಸಿದ್ದಾರೆ. ಒಂದು ಕಾಲಕ್ಕೂ ಹಲ್ಲೆಲೂಯಾ ಯೇಸುವನ್ನು ಬಿಡಬೇಡ್ರಿ, ಕ್ರಿಸ್ತನನ್ನು ಬಿಡಬೇಡ್ರಿ. ಕಷ್ಟವೋ ನಷ್ಟವೋ ನಿಂದೆಯೋ ಹಿಂಸೆಯೋ ಏನೇ ಆಗಲಿ ಹಲ್ಲೆಲೂಯಾ ಯೇಸುವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಹಲ್ಲೆಲೂಯಾ ನನಗೆ ಆಶೀರ್ವಾದ ಬರಲಿ, ಆಶೀರ್ವಾದ ಸಿಗದೆ ಇರಲಿ, ನೋ ಪ್ರಾಬ್ಲಮ್, ನನ್ನ ದೇವರನ್ನು ಒಂದು ಕಾಲಕ್ಕೂ ನಾನು ಬಿಡೋದಿಲ್ಲ, ಗಟ್ಟಿಯಾಗಿ ಹಿಡ್ಕೋಬೇಕ್ರಿ. ಯೇಸುವನ್ನು ನಾವು ಗಟ್ಟಿಯಾಗಿ ಹಿಡ್ಕೋಬೇಕು. ನಾನು ಯೇಸು ಸ್ವಾಮಿಯನ್ನು ನಂಬಿದಂಥ ಆ ಸಮಯದಲ್ಲಿ ಒಂದು ಕೊನೆಯದಾಗಿ ಒಂದು ಮನೆಯಲ್ಲಿ ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟರು. ಏನಂತ ಹೇಳಿದ್ರೆ, ನಾನು ಮನೆ ಹೊರಗಡೆ ಇದ್ದೇನೆ, ಮನೆ ಒಳಗಡೆ ಬಿಡ್ತಾ ಇಲ್ಲ. ಅವ್ರು ಹೇಳಿದರು, ನಾವು ಬೇಕಾ ಯೇಸು ಬೇಕಾ? ನಾನು ಕ್ಷಣಕಾಲ ಚಿಂತೆ ಹೇಳಿದಂಥ ಒಂದು ಮಾತು ಏನಂತ ಹೇಳಿದ್ರೆ, ನನಗೆ ಯೇಸು ಬೇಕು. ನಿಮ್ಮನ್ನು ಬಿಟ್ಟು ನಾನು ಜೀವನ ಮಾಡ್ಬೋದು, ಆದರೆ ಯೇಸುವನ್ನು ಬಿಟ್ಟು ನನಗೆ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, ಯೇಸುವನ್ನು ಬಿಡಬೇಡ್ರೆ, ಕ್ರಿಸ್ತನನ್ನು ಬಿಡಬೇಡ್ರಿ, ಗಟ್ಟಿಯಾಗಿ ಹಿಡ್ಕೊಳ್ರಿ. ಓ ಸ್ತೋತ್ರ. 1 ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ, 2 ಪ್ರಾರ್ಥನೆಯನ್ನು ಬಿಡಬೇಡ್ರಿ, 3 ನಿರೀಕ್ಷೆಯನ್ನು ಬಿಡಬೇಡ್ರಿ, 4 ಸೇವೆಯನ್ನು ಬಿಡಬೇಡ್ರಿ, 5 ಕ್ರಿಸ್ತನನ್ನು ಬಿಡಬೇಡ್ರಿ, ಕೊನೆಯದಾಗಿ ಒಳ್ಳೆಯದನ್ನು ಮಾಡುವುದನ್ನು ಬಿಡಬೇಡ್ರಿ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ನೋಡ್ರಿ, ಒಳ್ಳೆಯದು ಮಾಡೋದು ಬಿಡಬಾರದ್ರಿ. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಿದ್ದಾರೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪ್ರೀತಿಯುಳ್ಳ ದೈವ ಜನರೇ, ಈ ಲೋಕದಲ್ಲಿ ನಮಗೆ ಎಷ್ಟು ಇತರರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಬಿಟ್ಟು ಕೊಡಬೇಡ್ರಿ.
ಕೆಟ್ಟತನವನ್ನು ಮಾಡಬೇಡ್ರಿ, ಬೇರೆಯವರನ್ನ ನಿಂದಿಸಬೇಡ್ರಿ. ನಮ್ಮ ಜೀವಿತದಲ್ಲಿ ಎಷ್ಟು ಒಳ್ಳೆಯದು ಮಾಡಲಿಕ್ಕಾಗುತ್ತೋ ಹಲ್ಲೆಲೂಯಾ ಅಷ್ಟು ಒಳ್ಳೆಯದನ್ನು ನಮ್ಮ ಜೀವಿತದಲ್ಲಿ ಮಾಡಬೇಕ್ರಿ. ಒಂದು ನಡೆದಂಥ ಸಂಭವ, ಒಬ್ಬ ಬಡ ಹುಡುಗಾರಿ ಬೆಳಿಗ್ಗೆ ಪೇಪರ್ ಹಾಕಿ ಬೆಳಿಗ್ಗೆಲ್ಲ ಕೆಲಸ ಮಾಡಿ ನಂತರ ಶಾಲೆಗೆ ಹೋಗ್ಬೇಕು. ಅವನು ಬಹಳ ಕಷ್ಟಪಟ್ಟು ದುಡಿತಾ ಇದ್ದ, ತಳ್ಳಗಿದ್ದ, ಅವನಿಗೆ ಆದಾಯ ಇರಲಿಲ್ಲ. ಒಂದು ಸಾರಿ ಅದೆಲ್ಲ ಕೆಲಸ ಮುಗಿಸಿ ಇನ್ನೇನು ಸ್ಕೂಲ್ಗೆ ಹೋಗಬೇಕು, ಪಾಪ ಹೊಟ್ಟೆ ಭಯಂಕರ ಹಸಿದಿದೆ, ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಯಾವುದಾದ್ರೂ ಮನೆಗೆ ಹೋಗಿ ಊಟ ಕೇಳಿಬಿಡೋಣ ಎಂಬುದಾಗಿ ಒಂದು ಮನೆ ಬಾಗಿಲನ್ನು ತಟ್ತಾನೆ. ಒಂದು ಮನೆ ಬಾಗಿಲನ್ನು ತಟ್ಟಿದಾಗ ಒಂದು ಸುಂದರವಾದಂಥ ಯುವತಿ ಬಾಗಿಲನ್ನು ತೆರೆದು ನೋಡ್ತಾಳೆ. ಅವಳು ನೋಡಿದಾಗ, ಅಯ್ಯೋ ಇಲ್ಲಿ ನಾನು ಕೇಳಿದ್ರೆ ನನ್ನ ಮರ್ಯಾದೆ ಹಾಳಾಗ್ಬಿಡುತ್ತೆ ಅಂಥೇಳಿ ಸ್ವಲ್ಪ ನೀರು ಕುಡಿಲಿಕ್ಕೆ ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ಅವಳು ಇವನ ಎಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಳಗಡೆ ಹೋಗಿ ನೀರಿಗೆ ಬದಲಾಗಿ ಒಂದು ದೊಡ್ಡ ಲೋಟದಲ್ಲಿ ಹಾಲನ್ನು ತಂದು ಕೊಟ್ಟಳು. ಅದನ್ನು ಕುಡಿದು ಇವನಿಗೆ ಭಾಳ ಸಂತೋಷ ಆಯಿತು. ಅವನು ಹೇಳ್ದ, ನಿಮಗೆ ತುಂಬ ಥ್ಯಾಂಕ್ಸ್, ನೀವು ತೋರಿಸಿದಂಥ ಈ ಪ್ರೀತಿ, ನೀವು ಮಾಡಿದ ಈ ಒಳ್ಳೆಯ ಕಾರ್ಯಕ್ಕೆ ನಾವು ಏನು ಹೇಳಬೇಕಂತೇಳಿ ನನಗೆ ಗೊತ್ತಿಲ್ಲ. ಆ ಹುಡುಗಿ ಹೇಳಿದ್ದು, ನೋ ಪ್ರಾಬ್ಲಮ್, ನಮ್ಮ ತಾಯಿ ಹೇಳಿದ್ದಾರೆ, ಯಾವುದೇ ಒಳ್ಳೆ ಕಾರ್ಯಕ್ಕೆ ಏನು ಎದುರು ನೋಡಬೇಡ ಅಂತ ಹೇಳಿದ್ದಾರೆ. ಆದ್ದರಿಂದ ನಿಮ್ಮ ಥ್ಯಾಂಕ್ಸ್ ಕೂಡ ನನಗೆ ಬೇಕಾಗಿಲ್ಲ, ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತೇಳಿ. ವರ್ಷಗಳು ಉರುಳಿದವು. ಅವನು ಕಷ್ಟಪಟ್ಟು ಬಡತನದಲ್ಲಿ ಇದ್ದ, ಓದಿ ದೊಡ್ಡ ಡಾಕ್ಟರ್ ಆಗ್ತಾನೆ. ದೊಡ್ಡ ಡಾಕ್ಟರ್ ಆದಮೇಲೆ ಈ ಹಾಲು ಕೊಟ್ಟಂಥ ಈ ಯುವತಿ ಇದ್ದಾಳಲ್ವಾ, ಅವಳಿಗೊಂದು ದೊಡ್ಡ ರೋಗ ಬಂತು. ಆ ದೊಡ್ಡ ರೋಗ ಎಲ್ಲೆಲ್ಲೇ ತೋರಿಸ್ಕೊಂಡ್ರು ಎಲ್ಲಿ ಸಹ ಸರಿಯಾಗಲಿಲ್ಲ. ಅವಳಿಗೆ ಒಂದು ವಿಷಯ ಗೊತ್ತಾಯಿತು, ಒಬ್ಬ ಡಾಕ್ಟರ್ ಇದ್ದಾರೆ, ಅವರು ಮಾತ್ರ ಇದನ್ನು ಸರಿ ಮಾಡಬಲ್ಲರು, ಅದಕ್ಕೂ ಕೂಡ ಬಹಳ ದೂರ ಹೋಗಬೇಕು. ಇವಳು ಏನು ಮಾಡಿದ್ಲು, ಓಕೆ ಹೇಗಿದ್ರು ನಾವು ತೋರಿಸ್ಕೊಳ್ಬೇಕೆಂಬುದಾಗಿ ಆ ದೊಡ್ಡ ಡಾಕ್ಟರನ್ನ ಸಂಧಿಸಲಿಕ್ಕೆ ಹೋದ್ಲು, ಆ ಆಸ್ಪತ್ರೆಗೆ ಹೋದ್ಲು. ಆ ಟೈಮಲ್ಲಿ ಈ ಡಾಕ್ಟರೇ ಈ ಹಾಲನ್ನು ಸ್ತೋತ್ರ ಕುಡಿದಿದ್ನಲ್ವ, ಅವನೇ ದೊಡ್ಡ ಡಾಕ್ಟರ್ ಆಗಿದ್ದನ್ರಿ. ಇದು ಅವಳಿಗೆ ಗೊತ್ತಿಲ್ಲ. ಆಗ ಅವನೆಲ್ಲ ನೋಡಿದಾಗ ಬಹಳ ವರ್ಷಗಳು ಉರುಳು ಹೋಗ್ಬಿಟ್ಟಿತ್ತು. ನೋಡ್ದೆ ಇವನಿಗೆ ಅರ್ಥ ಆಯಿತು. ಅವ್ರಿಗೆ ಬೇಕಾದಂಥ ಟ್ರೀಟ್ಮೆಂಟನ್ನು ಮಾಡ್ದ. ಆದರೂ ಅವಳು ಭಯಪಡ್ತಾ ಇದ್ಲು, ಎಷ್ಟು ಬಿಲ್ ಆಗಿಬಿಡ್ತದೋ, ನಾನು ಬಿಲ್ ಹೇಗೆ ಕಟ್ಟಬೇಕೋ ಅಂಥೇಳಿ. ಆಪ್ರೇಷನ್ ಎಲ್ಲ ಸಕ್ಸಸ್ ಆಯಿತು, ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಆದ ಮೇಲೆ ಇನ್ನೇನು ಬಿಲ್ ಕಟ್ಟಲಿಕ್ಕೆ ಹೋಗುವಾಗ ಕೈಕಾಲು ಆಡ್ತಾ ಇದೆ. ಅಯ್ಯೋ ನಾನು ಬಿಲ್ ಹೇಗೆ ಕಟ್ಟೋದು, ನಾನು ಭಾಳ ಬಡತನದಲ್ಲಿ ಇದೇನಲ್ವಾ ಎಂಬುದಾಗಿ ಹೋಗಿ ಇನ್ನೇನು ಎಷ್ಟಾಯಿತು ಬಿಲ್ ಎಂಬುದಾಗಿ ಕೇಳುವಾಗ ಬಿಲ್ಲನ್ನು ಅವಳ ಕೈಯಲ್ಲಿ ಕೊಟ್ಟರು. ಅದರ ಕೆಳಗೆ ನೋಡಿದ್ರೆ ಬಿಲ್ ಅಮೌಂಟೇ ಇಲ್ಲ. ನೀವು ಕೊಟ್ಟಂಥ ಒಂದು ಹಾಲು ಲೋಟದ ಬಿಲ್ಲನ್ನು ಮರುಪಾವತಿ ಮಾಡಲಾಗಿದೆ. ಅವಳಿಗೆ ಏನಂತ ಅರ್ಥ ಆಗಲಿಲ್ಲ. ಕೊನೆಯದಾಗಿ ಅರ್ಥ ಆಯಿತು, ಚಿಕ್ಕ ವಯಸ್ಸಿನಲ್ಲಿರುವಾಗ ಆ ಹುಡುಗನಿಗೆ ಹಾಲು ಕೊಟ್ಟದ್ದು. ನೋಡ್ರಿ, ಅವಳು ಒಳ್ಳೆ ಕಾರ್ಯವನ್ನು ತನ್ನ ಜೀವನದಲ್ಲಿ ಮಾಡಿದಳು. ಆ ಒಳ್ಳೆತನ ಅವಳ ಕಷ್ಟದ ಪರಿಸ್ಥಿತಿಯಲ್ಲಿ ಒಳ್ಳೆಯದು ಅವಳನ್ನು ಹುಡುಕಿಕೊಂಡು ಬಂತು. ನಿಜವಾಗ್ಲೂ ಇದು ನಡೆದಂಥ ಒಂದು ಸಂಭವ. ನಮ್ಮ ಜೀವಿತದಲ್ಲಿ ಕೂಡ ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಬಿಡುವುದು ಬೇಡ. ನಮ್ಮಿಂದ ಏನು ಸಾಧ್ಯನೋ ಆ ವಿಧದಲ್ಲಿ ಒಳ್ಳೆಯದನ್ನು ಮಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ನೋಡ್ರಿ, ಅನೇಕ ಸಾರಿ ನಾವು ಬೇಸರಿಕೆಯಿಂದ ಅಯ್ಯೋ ಅವರು ಹೇಳ್ತಾರೆ ಹೀಗೆ ಹೇಳ್ತಾರೆ ಎಂಬುದಾಗಿ ಅನೇಕ ಸಂಗತಿಗಳನ್ನು ನಾವು ಮಾಡುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಒಳ್ಳೆತನ ಮಾಡುವುದನ್ನು ಬಿಟ್ಟು ಬಿಡುವುದು ಬೇಡ. ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಒಂದು, ನಾವೇನು ಬಿಡಬಾರ್ದ್ರಿ, ನಂಬಿಕೆಯನ್ನು ಬಿಡಬಾರ್ದು. 2, ನಾವು ಪ್ರಾರ್ಥನೆಯನ್ನು ಬಿಡಬಾರ್ದು. 3, ನಾವು ನಿರೀಕ್ಷೆಯನ್ನು ಬಿಡಬಾರ್ದು. 4, ಸೇವೆಯನ್ನು ನಾವು ಬಿಡಬಾರ್ದು. 5, ಕ್ರಿಸ್ತನನ್ನು ನಾವು ಬಿಡಬಾರ್ದು. 6ನೇದಾಗಿ ಒಳ್ಳೆಯದನ್ನು ಮಾಡುವುದನ್ನು ನಾವು ಬಿಡಬಾರ್ದು. ಆಗಿರೋದಾದರೆ ಈ ದಿವಸ ಸ್ವಾಮಿ ನಾನು ಬಿಟ್ಟು ಕೊಡುವುದಿಲ್ಲ, ನಾನು ಬಿಟ್ಟು ಹೋಗುವುದಿಲ್ಲ. ಇನ್ನು ಮುಂದೆ ಕರ್ತನ ಎಲ್ಲ ಸಂಗತಿಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿನ್ನ ನಾಮವನ್ನು ನಾನು ಘನಪಡಿಸ್ತೇನೆ ಎಂಬುದಾಗಿ ಒಪ್ಪಿಸಿಕೊಡೋಣ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಟು ಗಾಡ್. ಹಾಲೆಲೂಯ. ಒಳ್ಳೆಯ ದೇವರೇ, ನಿಮ್ಮನ್ನು ವಂದಿಸ್ತೇವೆ. ಹಾಲೆಲೂಯ. ಅನೇಕ ಸಾರಿ ಅನೇಕ ವಿಷಯಗಳಲ್ಲಿ ಅಪ್ಪ
ನಾವು ಬಿಟ್ಟು ಕೊಟ್ಟಿದ್ದೇವೆ, ಬಿಟ್ಟಿದ್ದೇವೆ. ಇದು ನನ್ನಿಂದ ಆಗದು, ಓ ಸ್ತೋತ್ರ, ಇದು ನನ್ನಿಂದ ಮಾಡಲಾಗುವುದಿಲ್ಲ ಎಂಬುದಾಗಿ ಅನೇಕ ಸಾರಿ ಪ್ರಾರ್ಥನೆಯನ್ನು ಬಿಟ್ಟಿದ್ದೇವಪ್ಪ ದೇವರೇ. ನಂಬಿಕೆಯನ್ನು ಬಿಟ್ಟಿದ್ದೇವೆ, ನಿರೀಕ್ಷೆಯನ್ನು ಬಿಟ್ಟಿದ್ದೇವೆ ಅಪ್ಪ. ಈ ದಿನ ತಿರುಗಿ ನಿಮ್ಮ ವಾಕ್ಯದ ಮೂಲಕ ನಮಗೆ ನೆನಪು ಮಾಡಿದ್ದಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ಹಾಲೆಲೂಯ. ಏನೇ ಬಂದರೂ ಏನೇ ನಡೆದರೂ ನಂಬಿಕೆಯನ್ನು ಬಿಡದೆ ಅಪ್ಪ, ಯಾಯರನಿಗೆ ಹೇಳಿದ್ರಲ್ಲಪ್ಪ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಹಾಲೆಲೂಯ. ನಂಬಿಕೆ ಲೋಕವನ್ನು ಜಯಿಸುವಂಥದ್ದಾಗಿದೆಯಲ್ಲಪ್ಪ ದೇವರೇ. ನಂಬಿಕೆ ಅದ್ಭುತಗಳನ್ನು ತರುವಂಥದ್ದಾಗಿದೆಯಲ್ಲಪ್ಪ. ಥ್ಯಾಂಕ್ ಯು. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಓ ಸ್ತೋತ್ರ, ಈ ದಿವಸ ಯಾವ ವಿಷಯದಲ್ಲಿ ನಾವು ಬಿಟ್ಟು ಕೊಟ್ಟಿದ್ದೇವೆ, ಯಾವ ವಿಷಯದನ್ನು ನಾವು ಬಿಟ್ಟಿದ್ದೇವೆ ಸ್ವಾಮಿ, ನನಗೆ ಸಹಾಯ ಮಾಡ್ರಿ ಸ್ವಾಮಿ, ನನ್ನ ಜೀವನದಲ್ಲಿ ಸಹಾಯ ಮಾಡ್ರಿ ಎಂಬುದಾಗಿ ಕೇಳ್ರಿ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ಸ್ವಾಮಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ನಮಗೆ ಕೃಪೆ ಕೊಟ್ಟರಲ್ಲ ಸ್ವಾಮಿ, ಅದಕ್ಕಾಗಿ ನಿಮ್ಮನ್ನು ವಂದಿಸ್ತೇನೆ. ಈ ದಿವಸ ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ನಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳನ್ನಪ್ಪ ಬಿಡಬಾರ್ದೆಂಬುದಾಗಿ ನೀವು ಹೇಳಿದ್ದೀರಾ. ಏನೇ ಬಂದರೂ ಸ್ವಾಮಿ ಈ ಸಂಗತಿಗಳನ್ನು ಬಿಡದೆ ದೇವರೇ, ಪ್ರತಿಯೊಂದು ಕಾರ್ಯಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿನಗಾಗಿ, ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಅಪ್ಪ. ನಂಬಿಕೆ ಬಿಡಬಾರ್ದಪ್ಪ, ಪ್ರಾರ್ಥನೆ ಬಿಡಬಾರ್ದಪ್ಪ, ನಮ್ಮಲ್ಲಿ ಇರುವಂತಹ ನಿರೀಕ್ಷೆಯನ್ನು ಬಿಡಬಾರ್ದಪ್ಪ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗಾಗಿ ಜೀವ ಕೊಟ್ಟ ದೇವರೇ, ನಿನ್ನನ್ನು ಒಂದು ಕಾಲಕ್ಕೂ ನಾವು ಬಿಟ್ಟು ಹೋಗಬಾರ್ದು, ನಿಮಗೆ ನಾವು ಬೆನ್ನನ್ನು ತೋರಿಸಬಾರ್ದಪ್ಪ ದೇವರೇ. ನಿನ್ನ ಬಿಟ್ಟು ನಾವು ದೂರ ಅಗಲದಿರಲಿ ಸ್ವಾಮಿ. ಹಾಲೆಲೂಯ. ಯೇಸಪ್ಪ, ಸಹಾಯ ಮಾಡ್ರಿ ದೇವರೇ. ನಮ್ಮ ಜೀವನದಲ್ಲಿ ಅವಕಾಶಗಳು ಬರುವಾಗ ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಕೊಡದೆ ಸ್ವಾಮಿ, ಬಿಟ್ಟು ಬಿಡದೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಹಾಯ ಮಾಡ್ರಿ. ವಾಚ್ ಮಾಡ್ತಾ ಇರುವಂಥ ಎಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡ್ರಿ. ನಿಮ್ಮ ದೈವಿಕವಾದ ಆಶೀರ್ವಾದ ನಿನ್ನ ಜನರ ಮೇಲೆ ಇರಲಿ. ಈ ದಿವಸವೇ ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ ಕರ್ತನೆ. ಓ ಸ್ತೋತ್ರಪ್ಪ, ನಿನ್ನ ಜನರ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ, ಅದ್ಭುತ ಉಂಟಾಗಲಿ ಸ್ವಾಮಿ. ನೀವು ಕಾದು ಕಾಪಾಡ್ರಿ, ರಕ್ತ ಕೋಟೆಯೊಳಗೆ ಮರೆಮಾಚ್ರಿ. ಹಾಲೆಲೂಯ. ದೇವದೂತರ ಪ್ರೊಟೆಕ್ಷನ್ ಯಾವಾಗಲೂ ನಿನ್ನ ಮಕ್ಕಳ ಮೇಲಿರಲಿ ಅಪ್ಪ. ನಿನ್ನ ನೆರಳು ಅಪ್ಪ, ನಿನ್ನ ಒದಗಿಸುವಿಕೆ, ನಿನ್ನ ಸಹಾಯ ನಿನ್ನ ಜನರಿಗೆ ಉಂಟಾಗ್ಲಪ್ಪ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತಾನೆ, ಆಶೀರ್ವದಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕ್ರೈಸ್ತ ಜೀವಿತ ಜಯಭರಿತವಾದಂಥ ಜೀವಿತ ನಮ್ಮ ಜೀವಿತದಲ್ಲಿ ಬಿಟ್ಟು ಕೊಡದೆ, ಬಿಟ್ಟು ಬಿಡದೆ ಓ ಸ್ತೋತ್ರ ಮುಂದುವರಿಯೋಣ. ಕರ್ತನು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ದೊಡ್ಡದಾದ ಕಾರ್ಯಗಳನ್ನು ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಸಹ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳ್ರಿ. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.